ನಿಜವಾಗ್ಲೂ ಅಲ್ಲಿಲ್ಲ ಅಯ್ಯಪ್ಪ ಸಿದ್ದಾಪುರದೊಳಗೆ ಇವತ್ತು ನಿಮ್ಮೆಲ್ಲರ ಮಧ್ಯದೊಳಗಲ್ಲ. 18ನೇ ವರ್ಷ 18 ಮೆಟ್ಲಲ್ಲೂ 8 1 9 ಈ ಶರೀರಗಳು 9 ರಂಧ್ರಲ್ಲೂ ಎಲ್ಲೂ ಕೂಡ ಕಾಡಿಸುತ್ತ ಸೋಡದಂಗ ಮಾಡಿಟ್ಟಾನ. 18 ವರ್ಷ ಮಾಲಿ ಹಾಕಿದ್ರ 18 ವರ್ಷ ಮುಕ್ತಾಯ ಕಾಲಿ ಒಂದು ತೆಂಗಿನ ಸಸಿಯನ್ನ ನೆಡ್ತಾರ. ಅದರೊಳಗೊಂದು ಸೂಕ್ಷ್ಮ ಅರ್ಥದ 18 ವರ್ಷ ಯಾರು ಮಾಲಿ ಹಾಕ್ತಾರಲ್ಲ ಈ ಅಯ್ಯಪ್ಪ ಸಾಲಿ ಮಾಲಿಯೊಳಗೆ ಏನದ ಅಂತಂದ್ರ ಪದ್ಧತಿ 18 ವರ್ಷ ಹಾಕಿದವರು ಸಂಪೂರ್ಣ ಮುಕ್ತಿ ಆಗ್ತಾರಂತೇಳಿ ಅಯ್ಯಪ್ಪನೊಳಗೊಂದು ಪದ್ಧತಿ ಅದ. 18 ವರ್ಷ ಹಾಕಿದವರು ಗುರುಸ್ವಾಮಿಗಳಾಗಿ ಕಟಿಬದ್ಧರಾಗಿ ಅದನ್ನ ಯಾಕೆ 48 ದಿನನ ವೃಥ ಮಾಡ್ಯಾರಂತಂದ್ರ ಸಂಪೂರ್ಣವಾಗಿ ಒಂದು ಕಡೆ ಜೈನೇತಿ ಮುನಿ ಮಹಾರಾಜರಂತಾಗಿ ಹೋದ್ರು ಮರ ಭಕ್ತ ಅಂತೇಳಿ ಒಂದು 48 ವೃತವನ್ನು ಬರೆದಾರ. ವೃತ ಹೆಂಗಿತ್ತಂತಂದ್ರ ಮೈಗೆ ಕಟ್ಟಿದ ಸರಪಳ ಸಹಿತ ಬಿಚ್ಚಿ ಹೋಗ್ಯದ. ಏನೋ ಒಂದು ಹಿಂದಿನ ವಿಶೇಷ ಪದ್ಧತಿಯೊಳಗ 48 ದಿನನ ವೃತ ಮಾಡಿಟ್ಟಾರು. ಇದೆಲ್ಲ ತಮಗ್ ಗೊತ್ತದ. ಮಣಿಕಂಠ ಹೆಂಗ್ ಹುಟ್ಟಿದ ಏನ್ ಮಾಡಿದ ವರ್ಷ ತಾವೆಲ್ಲ ಚರಿತ್ರೆ ಕೇಳ್ತೀರಿ. ಗುರು ಅಂದ್ರೆ ಏನಂತ ಒಂದೆರಡು ಮಾತಿನೊಳಗೆ ಹೇಳಿಬಿಡ್ತೀವಿ. ಮುಗುಳು ಕುಡಿದ ಯಲ್ಲಾಲಿಂಗಪ್ಪವ್ರು ಬಹಳ ಸಣ್ಣ ವಯಸ್ಸು ಲಕ್ಷಣ ಸಿದ್ಧಲಿಂಗಜ್ಜ ಕರೀತಾನ. 6 ಜನ ಶಿಷ್ಯರು ಇರ್ತಾರ. ಯಾರು ಭಕ್ತಿ ಮಾಡ್ತೀರಿ ಅಂತಂದ 8 ಜನ ಕೈ ಎತ್ತಾರ. ಎತ್ತಿದಾಗ ಪರೀಕ್ಷೆ ಮಾಡಬೇಕಲ್ಲ. ಅವಾಗ ಎಲ್ಲರಿಗೆ ಕೇಳ್ತಾನೆ ಲಕ್ಷಣ ಸಿದ್ಧಲಿಂಗಜ್ಜ 6 ಫೂಟ ಮಣ್ಣು ಹಾಕತೀನಪ್ಪ, ಅದ್ರೊಳಗೆ ಯಾರು ಕುಂಡಿರ್ತೀರಿ ಮ್ಯಾಗ ಮಣ್ಣು ಮುಸ್ತೀನಿ. 3 ದಿನ ಆದ ನಂತರ ನಾ ಕರೆದಾಗ ಯಾರು ಎದ್ದು ಬರ್ತಿರ್ಲ ಅವ್ರಿಗೆ ಆತ್ಮಜ್ಞಾನ ಕೊಡ್ತೀನಿ ಅಂತ ಹೇಳಿದ ಲಕ್ಷಣ ಸಿದ್ಧಲಿಂಗಜ್ಜ. ಯಾರು ಕುಂಡ್ರಾಕ ಒಪ್ಪಲಿಲ್ಲ. ಎದ್ದ ಎಲ್ಲರೂ ಓಡಿ ಹೋದ್ರು. ಒಬ್ಬರು ಕುಂತ್ರು ಯಾರಂತಂದ್ರೆ ಯಲ್ಲಾಲಿಂಗಜ್ಜ ಒಳಗೆ ಹೋದ. ನಾ ಕುಂಡಿರ್ತೀನ್ರಿಪ್ಪ ಅಂತಂದ. ಮಣ್ಣಿನೊಳಗೆ ಕುಂತ ಮ್ಯಾಗ ಲಕ್ಷಣ ಸಿದ್ಧಲಿಂಗಜ್ಜ ಮಣ್ಣು ಮುಚ್ಚಿದ. 3 ದಿನ ಆದ ನಂತರ ಎಲ್ಲೆದಿಯೋ ಯಲ್ಲಾಲಿಂಗಜ್ಜಾಗ ಯಪ್ಪ ಇಲ್ಲೇ ಇದೀನ್ರಿ ಅಂತ ಎದ್ದು ಬಂದ. ಅದಕ್ಕೆ ಇವತ್ತು ಎದ್ದು ಬಂದ ಗುರುವಿನಿಂದ ಉಪದೇಶ ಆಗೈತೆ ಅಂತೇಳಿ ಮುಗುಳು ಕೋಡ ಮಠ 3 ಲೋಕದ ಒಡೆಯನಾಗಿ ಮೆರೆಯಕತ್ಯ. ಈ ಮಾತು ಯಾಕೆ ಹೇಳಿನಿ ಅಂತಂದ್ರ ವ್ರತ ಮಾಡಿದ್ರ ಪೂರ್ಣವಾಗಿ 48 ದಿನ ಯಾಕೆ ಹಾಕೊಟ್ಟಾರಂದ್ರ 48 ದಿನ ಮಾಡಿ ಒಂದೊಂದು ಮೆಟ್ಲ ವರ್ಷ ವರ್ಷ ಹತ್ತಿದಂಗೆ ಶರೀರ ಒಂದೊಂದ ಮುಕ್ತಿ ಹಾಕೊಂತ ಹೋಗ್ತದ. 18 ಮೆಟ್ಲ ಹತ್ತಿರ ಮುಕ್ತಿ ಅದ. ಈ 18 ಮೆಟ್ಲು ಸಾಮಾನ್ಯ ಅಲ್ಲ. 1000 ಕೋಟಿ ಆಸ್ತಿ ಇರ್ಲಿ, ರಾಷ್ಟ್ರಪತಿ ಇರ್ಲಿ, ಪ್ರಧಾನಿ ಇರ್ಲಿ, MLA ಇರ್ಲಿ, MP ಇರ್ಲಿ, ಸಾಕಷ್ಟು ದೊಡ್ಡ ವ್ಯಕ್ತಿ ಇದ್ರು ಸಹಿತ ಒಂದು ಮೆಟ್ಲ ಮುಟ್ಟುಕೊಡಂಗಿಲ್ಲ. ಯಾರು ಮಾಲಿ ಹಾಕಿ ಗುರುಸ್ವಾಮಿಗಳ ಕಡೆಯಿಂದ ಎಲಮುಡಿ ಕಟ್ಟಿಕೊಂಡು ಯಾರು ವೃತ್ತ ಮಾರಿಯಲ್ಲಿ ಹೋಗ್ತಾರಲ್ಲ ಅವ್ರಿಗೆ ಅಷ್ಟ ಪ್ರವೇಶ ಐತೆ. ಅಷ್ಟ ಪವಿತ್ರವಾಗಿರ್ತಕ್ಕಂಥ ಮೆಟ್ಲವು ಹಾರುಗೇರಿ ದೇವ್ರ ಕುಂಡಜ್ಜ ಅಂತ ಹೇಳಿ ಯಾಕೆ ಹೇಳಕತ್ತೀನಂದ್ರೆ ಕಾಡಿಸಿದ್ರ ಮೂರ್ತಿ ಇಟ್ಟಿರಲ್ಲ. ಗುರುವಿನ ಶಕ್ತಿ ಬಹಳ ದೊಡ್ಡದಲ್ಲ. ಅನಿತ್ಯಂ ಭಾಷಾರೂಪಂ ಜೀವಿತಂ ದ್ರವ್ಯ ಸಂಚಯ ಕಾರ್ಯದಷ್ಟ ಸಂವಾಸೋ ಗ್ರದೈತ ತತ್ರನಾ ಪಂಡಿತ ಅಂತ ಹೇಳ್ತಾರೆ. ಬೇಕಾದಂತ ದೊಡ್ಡ ವ್ಯಕ್ತಿ ಇರ್ಲಿ ಗುರುವಿಗೆ ಶರಣಾಗಬೇಕಂತ ಹೇಳ್ತಾರ. ದೇವ್ರ ಕೊಂಡಜ್ಜ ಖಾನಾಪುರದ ಸಂಪಗಾವಿ ಹತ್ರ ಹೋಗಿದ್ದ. ಬಹಳ ದೊಡ್ಡ ಶ್ರೀಮಂತನ ಮನೆ ಬಿಡಿ ಸೇದ್ಕೊಂತ ಕಟ್ಟಿ ಮ್ಯಾಕೊಂಡಿರ್ತಾನ. ಮಳೆ ಹತ್ತಿತ್ತು. ಒಳಗಿಂದ ಶ್ರೀಮಂತ ಬಂದ. ಎಷ್ಟು ಅಹಂಕಾರದಿಂದ ಮಾತಾಡಿದಂದ್ರ ಏ ಸಾಧು ನನ್ನ ಮನೆ ಕಟ್ಟಿ ಮ್ಯಾಗ ಯಾಕೆ ಕುಂತೀವೋ ಅಂತಂದ. ಯಪ್ಪ ಮಳೆ ಹತ್ತಿತ್ರಿ ಬಂದು ಕುಂತಿದ್ರಿ ಅಂದ ದೇವ್ರ ಕೊಂಡಜ್ಜ. ಅವತ್ ಕೇಳಲಿಲ್ಲವ. ಶ್ರೀಮಂತಿಗೆ ಅಹಂಕಾರ ಒಳಗೇರಿತ್ತು. ನಾನು ಕಟ್ಟಿ ಹಾಕೊಂಡ್ರೆ ಬೇಡ ಹೊರಗೆ ಎದ್ದು ಹೋಗಂದ. ಹಂಗ ಮಾತಾಡಬೇಡ, ಶ್ರೀಮಂತಿಕೆ ಶಾಶ್ವತ ಅಲ್ಲ, ಹಂಗ ಮಾತಾಡಬೇಡ ಗುರುವಿಗೆ ಅಂತಂದಾಗ ಎದ್ದು ಹೋಗಿ ನನ್ನ ಮನೆ ಮುಂದೆ ಅಂತಂದಾಗ ದೇವ್ರ ಕೊಂಡಜ್ಜಾಗ ಸಿಟ್ಟು ಬರ್ತದೆ. ಅಂತ ಕಾರಣಕ್ಕೆ ದುಃಖ ಆಗ್ತದ. ಎದ್ದು ನಿಂತು ಬಿಡಿ ಕೆಳಗೆ ಹೋಗದ. ವರ್ಷ ತುಂಬಿದ್ರು ಸತ್ತು ಹೋಗ್ತೀವಿ ಹೋಗಂತ ಚಂಡ ಹಾಕಿ ಬಂದು ಬಿಡ್ತಾರ. ಕರ್ಮ ಧರ್ಮ ಸಂಯೋಗ 1 ವರ್ಷ ಆದ ನಂತರ ಅದ ದಾರಿಯಲ್ಲಿ ಹೋಗ್ತಿರ್ತಾರ. ಆ ಮನೆ ನೆನಪಾಗಿ ಕಟ್ಟಿ ಮ್ಯಾಕೊಂಡಿರ್ತಾರ. ಶ್ರೀಮಂತ ಮತ್ ಹೊರಗೆ ಬರ್ತಾರ. ಎಷ್ಟು ಅಹಂಕಾರಲೆ ಮಾತಾಡ್ತಾರಂದ್ರ ಏ ಸಾಧು ಹೋದ ವರ್ಷ ನಾ ಸಾಯ್ತೀನಿ ಅಂತೇಳಿ ಶಾಪ ಹಾಕಿದ್ದೆಲ್ಲ ನಾ ಜೀವಂತ ಅದಿ ನೋಡಿ ಸುಳ್ಳದಿ ಅಂತಂದವ. ಅವಾಗ ದೇವ್ರ ಕೊಂಡಜ್ಜ ಅಂದ ಏನೋ ದುಃಖದೊಳಗ ಸಿಟ್ಟಿನೊಳಗ ಶಾಪ ಹೋಗ್ಯದ. ಗುರುವಿಗೆ ಅಂತಃಕರಣ ಅದ. ತಾಯಿಗಿಂತ 1000 ಪಟ್ಟು ಅಂತಃಕರಣ ಗುರುವಿಗೆ ಇರ್ತದ. ಕ್ಷಮ ಆಗ್ಯದೋ ಬದುಕು ಹೋಗ ಗುರು ಬೆಳಕ್ ಕೊಟ್ಟಾನಂತಂದಾಗ ಕೇಳಿಲ್ಲವ. ನೀ ಅಂತ ಸಾಧು ಡಾಂಬಿಕದಿ ಸುಳ್ಳು ಅದಿ ಅಂತಂದಾಗ ಬಹಳ ಟೀಕಾ ಮಾಡಿ ತಡ್ಕೊಂಡಿದ್ದ. ಕೊನೆಗೆ ಎದ್ದು ನಿಂತ ದೇವ್ರ ಕೊಂಡಜ್ಜ ಕೆಳಗೆ ಬಿಡಿ ಹೋಗ ಆಕಾಶ ಕಡೆ ನೋಡ್ತಾನ. ನಡೆದ ಗಟ್ಟ ಇತ್ತು. ಏ ಯಮ ಈ ಕ್ಷಣ ಬಂದು ಈ ಮಗನ ಒಯ್ಲಿಲ್ಲ ಅಂದ್ರ ನಿನ್ನ ಎದೆಗೆ ಜಾಡಿಸಿ ಒದಿತೇನಂತ ಹೇಳಿದ್ದ. ಆ ಕ್ಷಣಕ್ಕೆ ಅವ ಸತ್ತು ಬಿದ್ದಿದ್ದ. ಅದಕ್ಕೆ ಹೇಳ್ಯಾರ ಜ್ಞಾನಿಯಾಚೆ ಶರೀರ್ ते मित्तवे निर्विकार
ಜೇತೆ ಪಡಿ ತೆಚೆ ಸಾರ ಪುಣ್ಯಭೂಮಿ ಅಂತ ಹೇಳ್ತಾರೆ. ಗುರುಸ್ವಾಮಿಗಳ ತಾಕತ್ತೇನದಂತ ಒಂದು ಮಾತು ಹೇಳ್ತೀನಿ. ಬಹಳ ಜನ ತಾಯಂದಿರು ಸೇರಿ ಕಲಿಯುಗ ಕಾಲಜ್ಞಾನ ಬಹಳ ಕಡೆ ಹೇಳ್ತಾ ಇರ್ತೀನಿ. ಇಲ್ಲಿ ಬಹಳ ಜನ ಸೇರಿ ಮಾತೊಂದು ಹೇಳ್ತೀನಿ ಅಶೋಕ್ ಗುರುಸ್ವಾಮಿಗಳು. ಕಾಲಜ್ಞಾನ ಏನಂತಂದ್ರ ಬುದ್ಧಿವಂತರು ಮಕ್ಕಳಿರ ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ ಹದ್ದು ಕಾಗಿ ಹಡ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ ಬಲು ಎತ್ತರ ರೊಕ್ಕದ ಗಡಿಗೆ ಹೊತ್ತು ಇವಾಗ ಬಿಕ್ಕಿ ಬಿಕ್ಕಿ ಎತ್ತಿರು ಮಕ್ಕಳಿರ ಅಂತ ಹೇಳ್ತದ. ಉಳುವೆ ಚನ್ನ ಬಸವಣ್ಣ ಹೇಳ್ತಾನ, ಉಳುವೆಯ ಚನ್ನನು ಕಲಿಯುಗದಲ್ಲಿ ಹುಟ್ಟಿ ಬರುವಾಗ ಜೋಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳು ಅಷ್ಟೇ ಉಳಿತಾವಂತ ಹೇಳ್ಯಾನ. ಸಿದ್ದಾಪುರ ಕಾಡಸಿದ್ದನ ಆಶೀರ್ವಾದದಿಂದ ಮಣಿಕಂಠನ ಆಶೀರ್ವಾದದಿಂದ ಕೋವಿಡ್ ಒಳಗ ನಿಮಗ ನಮಗ ಏನೂ ಆಗ್ಲಾರ ಜೀವಂತ ಅಂದ್ರೆ ನಾವೆಲ್ಲ ಗಟ್ಟಿ ಕಾಳಾದೀವಿ. ಮತ್ ನಾವು ಗಟ್ಟಿ ಕಾಳಾದೀವಿ ಅಂದ್ರೆ ಏನ್ ಬೇಡಬೇಕು? ಕಾಡಸಿದ್ದರ ಮುಂದೆ ಅಯ್ಯಪ್ಪ ಸ್ವಾಮಿ ಮುಂದೆ ನಿಂತು ಏನು ಬೇಡಬೇಕು? ಭಗವಂತ ನನ್ನ ಕಣ್ಣೀರು ಒರೆಸಪ್ಪ, ಈ ಎಲ್ಲಾ ನಾಡಿನ ಜನರ ಕಣ್ಣೀರು ಒರೆಸ ಅಂತ ಬೇಡಬೇಕಾಗಿತ್ತು. ಗುಲ್ಬರ್ಗ ಜಿಲ್ಲೆ ಗತ್ತರಿಗೆ ಅಂತೇಳಿ ಭಾಗ್ಯವಂತಿ ದೇವಿ ಹೆಸರಿರ್ತಾವೆಲ್ಲ ತಾಯಂದ್ರೆ ಕೇಳಿರ್ಬೇಕು. ಆ ದೇವಿ ಹತ್ರ ನಿಂತು ಒಬ್ಬ ತಾಯಿ ಕೇಳ 4 ತಿಂಗಳಿಂದ ಏನ್ ಕೇಳ ಅಂದ್ರೆ 50 ರೂಪಾಯಿ ನೋಟಿನ ಮ್ಯಾಗ ಬರ್ದಾಳ. ಏನ್ ಬರ್ದಾಳ ಅಂದ್ರ ಮುಂದಿನ ಅಮಾಸಿಗೆ ಬಂದಾಗ 5,000 ರೂಪಾಯಿ ನೋಟ್ ಹಾಕ್ತೀನಿ, ಆದ್ರ ಮುಂದಿನ ಅಮಾಸಿಗೆ ಬರೋದ್ರೊಳಗೆ ಏನ್ ಆಶೀರ್ವಾದ ಮಾಡುವಂತಂದ್ರ ನಮ್ಮ ಅತ್ತಿ ಸಾಯುವಂಗ ಆಶೀರ್ವಾದ ಮಾಡು. ನಡೆದ ಘಟನಾರೇ ಇದು, ನಾನು ಹೊಸದ ಹೇಳ್ತಾ ಇಲ್ಲ. ಟಿವಿ ಒಳಗೂ ಬಂದದ, ಪತ್ರಿಕೆ ಒಳಗೂ ಬಂದದ. ಇನ್ನೊಬ್ಬಕ್ಕೆ ತಾಯಿ ಬೇಡ್ಕೊಂತಾಳ, ಅಕ್ಕ ಸಾಯಲಿ ಅಕ್ಕನ ಗಂಡನ ಮದುವೆ ಆಗ್ತ. ಏನು ಬೇಡಬೇಕಾಗ್ಯದ್ರಿ? ಎಲ್ಲಿ ಹೊಂಟದ? ಯಾವಾಗ ಎದ್ದು ಹೋಗ್ತದ ಗೊತ್ತಿಲ್ಲ, ಯಾವಾಗ ಬಿದ್ದು ಹೋಗ್ತದ ಗೊತ್ತಿಲ್ಲ, ಯಾವಾಗ ಎಲ್ಲಿ ಹೋಗ್ತದ ಗೊತ್ತಿಲ್ಲ, ಯಾವ ಸಂದರ್ಭನೂ ಗೊತ್ತಿಲ್ಲ. ಅದಕ್ಕಾಗಿ ಭಕ್ತಿ ಹೆಂಗ ಮಾಡಬೇಕಂತಂದ್ರ ಭಕ್ತಿ ಮನದ ಶಕ್ತಿ ಅಂದಾರ. ಬಹಳ ಜನ ಬಂದಾರ. ಅದಕ್ಕ ವಿಠಲ್ ಹೇಳ್ತಿದ್ದ, ಲಕ್ಷ ಲಕ್ಷ ಮಂದಿ ನನಗೆ ಪಾದಯಾತ್ರಾ ಮಾಡಿ ಸಂತರು ಬಂದಾರ, ಅವ್ರು ಯಾರು ನಿಜವಾದ ಸಂತರಲ್ಲ. ಜ್ಞಾನದೇವ ತುಕಾರಾಮರು ಏಕನಾಥ ನಾಮದೇವರು ನಿಜವಾಗ್ಲೂ ಸಂತರದಾರ ಅಂತ ಹೇಳ್ತಿದ್ದ ವಿಠಲ್ ಯಾವಾಗ್ಲೂ. ಕೊನೆಯದಾಗಿ ಗುರುಸ್ವಾಮಿಗಳೊಂದು ಮಾತು ಹೇಳ್ತೀನಿ. ಕೇರಳದೊಳಗೆ ನಡೆದ ಘಟನೆ ಇಲ್ಲ. ಇಲ್ಲಂಗ ಸದಾ ಗುರುಸ್ವಾಮಿಗಳು, ಅಶೋಕ್ ಗುರುಸ್ವಾಮಿಗಳು, ನಾಯಕ ಗುರುಸ್ವಾಮಿಗಳು, ರವಿ ಗುರುಸ್ವಾಮಿಗಳು ಅದಾರ. ಹಿಂಗೆ 28 ವರ್ಷಗಳ ಕಾಲ ನಿರಂತರವಾಗಿ ಭಕ್ತಿ ಮಾಡಿದ್ರು. ಬಹಳ ತಪಸ್ಸು. ಒಂದ್ ಹಳ್ಳಿ ಒಳಗೆ ಏನ್ ಮಾಡಿದ್ರು, ಕಾಡು ಬೇಕಂತ ಹೇಳಿ ಇವರೆಂತ ಗುರುಸ್ವಾಮಿಗಳು ಸುಳ್ಳ ಡಾಂಬೇಕ್ ಮಾಡ್ತಾರೆ ಅಂತ ಒಂದು ಹಳ್ಳಿ ಕರೆಸ್ತಾರೆ. ಅಯ್ಯಪ್ಪನ ಮೂರ್ತಿ ಇಟ್ಟು ಅದ್ರ ಮುಂದೊಂದು ತೆಗಿಲು ಕುರಿ ಕೋಳಿ ಎಲ್ಲ ಕತ್ತರಿಸಿ ಮಾಂಸ ಕಂಡ ಹಾಕಿ ಮ್ಯಾಗ ಕೇಸರಿ ಬಟ್ಟಿ ಮುಚ್ಚಿ ಹಾಕಿಬಿಡ್ತಾರ. ಎಲ್ಲಾ ಗುರುಸ್ವಾಮಿಗಳಲ್ಲಿ ಬಂದು ನಿಂದಿರ್ತಾರ. ಸೂಕ್ಷ್ಮತೆಯಿಂದ ನೋಡಿದ್ರೆ ಗೊತ್ತಾಗ್ತದ ಏನ್ ಇಟ್ಟಾರ ಅಂತೇಳಿ. ಇಲ್ಲಿ ಏನ್ ಇಟ್ಟಿರಿಪ್ಪ ಅಂತಂದಾಗ ಅಯ್ಯಪ್ಪಗ ಹೂ ಹಾಕ್ಬೇಕಾದ್ರೆ ಮಲ್ಲಿಗೆ ಹೂ ಇಟ್ಟಿವ್ರಿ, ಸೇವಂತಿಗೆ ಹೂ ಇಟ್ಟಿವ್ರಿ ಅಂತಂದ್ರು. ಹಂಗಂದ್ರೆ ತೆಗಿರಪ್ಪ ಪೂಜೆ ಮಾಡು ಅಂದಾಗ ಊರಿಗೆ ಏನು ಕರ್ಸಿರ ಎಲ್ಲಾರು ನಗತಿರ್ತಾರ. ಇವ್ರು ಯಾರು ಅಯ್ಯಪ್ಪ ಸ್ವಾಮಿ ಗುರುಸ್ವಾಮಿಗಳ ಸತ್ತಿಲ್ಲ, ಡಾಂಬಿಕ್ ಅದಾರ, ಅವ್ರಿಗೆ ಗೊತ್ತಾಗಿಲ್ಲ ಅಂತ ಕೈ ಹಾಕ್ತಾರ 4 ಜನ. ಅವ್ರೆಲ್ಲಾರು ಕೈ ಹಾಕಿದಾಗ ಅವ್ರ ಕೈಯಾಗೆಲ್ಲ ಮಾಂಸ ಕಂಡಾಗಿರ್ತದ. ಅಯ್ಯಪ್ಪನ ನಂಬಿ 28 ವರ್ಷಗಳ ಕಾಲ ನಿರಂತರ ಭಕ್ತಿ ಮಾಡಿರ್ತಕ್ಕಂಥ ಗುರುಸ್ವಾಮಿಗಳ ಕೈಯಾಗ ಬಂದಾಗ ಎಲ್ಲವೂ ಮಲಿಗವಾಗಿ ಪರಿವರ್ತನೆ ಆಗ್ತದೆ. ಇದು ಮಣಿಕಂಠನ ತಾಕತ್ತು ಅಂತ. ಅದಕ್ಕಾಗಿ ಶರೀಫ್ ಹೇಳ್ಯಾನ, ಹುಟ್ಟಿದ್ದು ಹೊಲಿ ಮನಿ, ಬಿಟ್ಟು ಹೊಂಟು ಕಾಯಿ ಮನಿ. ಎಷ್ಟಿದ್ದಾರೆ ಏನಿದು? ಖಾಲಿ ಮನಿ. ವಸ್ತಿ ಇರುವ ಮನಿ, ಗಸ್ತಿ ತಿರುಗುವ ಮನಿ, ಶಿಸ್ತಿಲಿರುವ ಶಿವನ ಮನಿ ಅದ. ಇದನ್ನು ಶೌದ ಮನಿ ಮಾಡ್ಕೊಳ್ಳಾರ್ದ ನಿತ್ಯ ನಿರಂತರ ಗುರುವಿನ ನಾಮಸ್ಮರಣೆಯನ್ನು ಮಾಡಿ ಕಾಡಸಿದ್ದರ ಮಣಿಕಂಠನ ಮನಿ ಮಾಡಿಕೊಂಡು ನಮ್ಮ ನಿಮ್ಮೆಲ್ಲರ ಜನ್ಮವನ್ನ ನಿತ್ಯ ಮುಕ್ತ ಮಾಡಿಕೊಳ್ಳು ಅಂತೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕರ್ಪಣ.